ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದೇವತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದು ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದ್ರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದಿವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಏಕೆ ರೋದಿಪೆ ತರುಣಿ ಮಣಿಯನ್ನೆ, ಏಕೆ ರೋದಿಪೆ, ಏಕೆ ರೋದಿಪೆ ತರುಣಿ ಮಣಿಯನ್ನೆ, ಏಕೆ ರೋದಿಪೆ. ಬಿಡು ಬಿಡು ನಿನ್ನಯ ಅಳಲ, ಬಗೆಯವ ದುರುಳರ ಒಡಲ. ಬಿಡು ಬಿಡು ನಿನ್ನಯ ಅಳಲ, ಬಗೆಯವ ದುರುಳರ ಒಡಲ. ಮೊದ್ದಲಾಗದೆ ಬಿಡು ಬಿಡು ಚಿಂತೆ, ಮೊದ್ದಲಾಗದೆ ಬಿಡು ಬಿಡು ಚಿಂತೆ. ಏಕೆ ರೋದಿಪೆ ತರುಣಿ ಮಣಿಯನ್ನೆ, ಏಕೆ ರೋದಿಪೆ. ಅಕ್ಕ ಜನಾಜ್ಞೆಯ ಮೇರೆ ಶೀಘ್ರದಿ ಗುರುಕುಲ ಸೇರೆ, ಅಗ್ರ ಜನಾಜ್ಞೆಯ ಮೇರೆ ಶೀಘ್ರದಿ ಗುರುಕುಲ ಸೇರೆ. ಭಕ್ಷಿಸುವೆ ಮದಾಂಧಗಳಿರ, ಭಕ್ಷಿಸುವೆ ಮದಾಂಧಗಳಿರ. ಮುಗ್ಧಳಾಗದೆ ಬಿಡು ಬಿಡು ಚಿಂತೆ, ಮುಗ್ಧಳಾಗದೆ ಬಿಡು ಬಿಡು ಚಿಂತೆ. ಏಕೆ ರೋದಿಪೆ ತರುಣಿ ಮಣಿಯನ್ನೆ, ಏಕೆ ರೋದಿಪೆ, ಏಕೆ ರೋದಿಪೆ. ಏಕೆ ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳವೆಗೆ 1 10 ಕಾರಣಗಳಿರುವವು. ನೀವು ಪುರುಷರು, ನಿಮಗೆ ಯಾರಾದ್ರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದ್ರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದ್ರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಅಪರಾಧಿನ ಸ್ತ್ರೀ ಜಾತಿ ಅನ್ನೋದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಕೇಳೆ ದೃಪದ ಸುತೆ ಸತಿ ಜುತೆ ಗಿತ್ತ ಮನೋಕ ಚರಿತೆ. ಕೇಳೆ ದೃಪದ ಸುತೆ ಸತಿ ಜುತೆ ಗಿತ್ತ ಮನೋಕ ಚರಿತೆ. ಪಡ ಪಡ ಪಿಡಿಯುತ್ತ ಪಡ ಕೌರವರ, ಪಡ ಪಡ ಪಿಡಿಯುತ್ತ ಪಡ ಕೌರವರ. ಕಡ ಮುರಿಯದ ಬಿಡುವಿನ ಗದೆಯಲನ, ಪಡ ಪಡ ಪಿಡಿಯುತ್ತ ಪಡ ಕೌರವರ. ಕಡ ಮುರಿಯದ ಬಿಡುವಿನ ಗದೆಯಲನ. ಪಡದೊಂದೋಸನ ಒಡಲನ್ನು ಬಗೆದು, ಪಡದೊಂದೋಸನ ಒಡಲನ್ನು ಬಗೆದು. ಗಿಡದಲ್ಲಿ ರಘುತದಿ ಮುಡಿಗಟ್ಟಿಸಿವೆ, ಗಿಡದಲ್ಲಿ ರಘುತದಿ ಮುಡಿಗಟ್ಟಿಸಿವೆ. ಕೇಳೆ ದೃಪದ ಜೊತೆ ಸತಿ ಜೊತೆ ಗಿತ ಮನೋಕ ಚರಿತೆ, ಸತಿ ಜೊತೆ ಗಿತ ಮನೋಕ ಚರಿತೆ. ಕೇಳೆ ದೃಪದ ಜೊತೆ, ಕೇಳೆ ದೃಪದ ಜೊತೆ, ಕೇಳೆ ದೃಪದ ಜೊತೆ. ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಅಣ್ಣನ 1 ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವರ್ಗ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸು ಎಂದು ಹಿಂದೆ ನಿನ್ನಲ್ಲಿ ಹಲವು ಬಾರಿ ಬೇಡಿಕೊಳ್ಳಲಿಲ್ಲವೇ? ಆದುದು ಆಗಿ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಈ ದಿನ ನೀನು ಹೀಗೇಕಿರುವೆ ಎನ್ನೊಡನೆ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗೋ ಪ್ರಯೋಜನವಾದ್ರೂ ಏನು? ಎಷ್ಟೇ ಆದ್ರೂ ನೀವು
ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಓಹೋ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬಿ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಆ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳಿಸಿದ್ದಾರೆ, ಇನ್ನೇನು ಸಂಧಿಯಾಗುವುದು, ಆಗ್ಲಾದರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನನೇ ಸಂಧಿಗೆ ಪ್ರಯತ್ನ. ಹಾಗಾದರೆ ರಾಯಭಾರಕ್ಕೆ ಯಾರು ಹೋಗಿರು ಪಾಂಚಾಲಿ? ನಮ್ಮ ಅಣ್ಣನಾದ ಕೃಷ್ಣನಲ್ಲವೇನು? ಏನು? ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನು ಹೀಗಾಗಬಹುದೆಂದು ನಿಶ್ಚಯಿಸಿದೆನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವುದಿಲ್ವೇ ಏ ಭಾನುಮತಿ ಎಂಬುದಾಗಿ. ಚಮತ್ಕಾರವಾದ ಉತ್ತರ. ಬೇಷ್, ಅರಳು ಉರಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಬಾ, ಎನ್ನ ತೊಡೆಯನ್ನು ಅಲಂಕರಿಸು. ಜಾನೆ ಮಮ ಜಾನೆ ಮುದ್ದಾಡಿದೆನೋ ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾನೆ ಮಮ ಜಾನೆ ಮುದ್ದಾಡುವೆನೋ ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಪ್ರಾಣೇಶ್ವರ. ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾನೆ ಮಮ ಜಾನೆ ಮುದ್ದಾಡುವೆನೋ ಬಾರೆ. ಸಭೆಯ ಪರಿಪವ ಮರೆತಿಯ ನೇನೆ, ದೈತ ಚಪಟವ ಮರೆಯುವೆ ನೀನೆ. ಸಭೆಯ ಪರಿಪವ ಮರೆತಿಯ ನೇನೆ, ದೈತ ಚಪಟವ ಮರೆಯುವೆ ನೀನೆ. ಏತಕ್ಕೆ ಚಿಂತಿಪೆ ದ್ರುಪದ ಸುತೆ, ಏತಕ್ಕೆ ಚಿಂತಿಪೆ ದ್ರುಪದ ಸುತೆ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ ಬಾರೆ, ಕಟ್ಟಿದ ಬಿಚ್ಚಿದ ಮುಡಿಯನ್ನು ಕಟ್ಟಿದೆ ಬಾರೆ. ಜಾನೆ ಮಮ ಜಾನೆ ಮುದ್ದಾಡುವೆನೋ ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾನೆ ಮಮ ಜಾನೆ ಮುದ್ದಾಡುವೆನೋ ಬಾರೆ. ಕೊಲ್ಲಹದ ಮರ ಕೆಣಕುತ್ತ ರಣದೋಳ್, ಕೊಲ್ಲಹದ ಮರ ಕೆಣಕುತ್ತ ರಣದೋಳ್, ವಂಶವನ್ನೇ ನಾಶಗೈಯುವೆ. ಕೊಲ್ಲಹದ ಮರ ಕೆಣಕುತ್ತ ರಣದೋಳ್, ವಂಶವನ್ನೇ ನಾಶಗೈಯುವೆ. ದುರ್ಲ ದುಶಾಸನ ಒಡಲನ್ನು ಬಗೆದು, ದುರುಳ ದುಶಾಸನ ಒಡಲನ್ನು ಬಗೆದು ಗಿಡದಲ್ಲಿ ರಕುತದಿ ನೋಡಿ ಗಟ್ಟಿಸುವೆ, ಗಿಡದಲ್ಲಿ ರಕುತದಿ ಮೂಡಿ ಗಟ್ಟಿಸುವೆ. ಜಾನೆ ಮಮ ಜಾನೆ ಮುದ್ದಾಡುವೆನೋ ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾನೆ ಮಮ ಜಾನೆ ಮುದ್ದಾಡುವೆನೋ ಬಾರೆ. ಹೀಗೆ ಮುದ್ದಾಡುವುದೇ ಪ್ರಾಣೇಶ್ವರ ನೀವು? ಸ್ವಾಮಿ, ಮುಖದಲ್ಲಿ ಒಂದು ನಗುವಿಲ್ಲ, ನನ್ನ ಮೇಲೆ ಪ್ರೇಮವಿಲ್ಲ. ಹಾ ಈಗ ನಗುತ್ತಿರುವಿರಿ. ಹೀಗೆ ಆಗಲೇ ನಕ್ಕಿದ್ದರೆ ಎಷ್ಟು ಸುಂದರವಾಗಿ ಕಾಣುತ್ತಿರುವಿರಿ ಸ್ವಾಮಿ. ಪ್ರಾಣೇಶ್ವರ, ಸಮಯವಿದೆ ನನ್ನ ನಿಮ್ಮ ಶೃಂಗಾರಕ್ಕೆ ಸ್ವಾಮಿ, ಶೃಂಗಾರಕ್ಕೆ ಭೀಮಾ.
ಕಂಡರೆ ಭಯವೇ? ಯಾರನ್ನು ಕಂಡರೆ? ಸ್ವಾಮಿ ಮನಮುದಿಸುವ ಮಧುಹಾಸ ವಿಲಾಸ ಅಲ್ಲವೇ? ಮನಮುದಿಸುವ ಮಧುಹಾಸ ವಿಲಾಸ ಕೌರವ ಶಿರವ ಧರಿಯುಳು ನೀನು ಕೌರವ ಶಿರವ ಧರಿಯುಳು ನೀನು ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ ನನ್ನನ್ನು ನೋಡಿ ಹೇಳಿ. ಆಗ ಆಗ ಯಾವಾಗ ಎನ್ನುವುದು ನೆನಪಿನಲ್ಲಿರುವುದೇ? ಎಂದಿಗೆ ನೀವು ಆ ಕೌರವರ ಶಿರವನ್ನು ಈ ಧರೆಗೆ ಕೆಡುತ್ತೀರಿ? ಎಂದಿಗೆ ಅವರ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುತ್ತಿರು? ಆಗ ಸ್ವಾಮಿ ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಅಲ್ಲವೇ ಪ್ರಾಣೇಶ್ವರ? ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮ. ಗಮನೆಯ ಮನಗಿಲ್ಲದೆ ರಾಮ. ಗಮನೆಯ ಮನಗಿಲ್ಲದೆ ವಿರಾಮ. ಸಮಯವಿದೆ ಏನನ್ನೋ ಬಹುವಾಗಿ ಯೋಚಿಸುವಂತಿದೆ ಪ್ರಾಣೇಶ್ವರ. ಆದರೂ ಎಲ್ಲವನ್ನು ಮರೆತು ಹೋಗಿರುವಿರಿ. ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೇನನ್ನು ಹೇಳಿದಿರಲ್ಲವೇ ಪ್ರಿಯ? ಓ ಪ್ರೇತಮೇ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ನುಡಿಸಲು ಅಪೇಕ್ಷಿಸುತ್ತಿರುವೆಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಈ ಭೀಮಸೇನನಲ್ಲ. ನಿಜವೇ ನಿಜವೇ. ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಮಾಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡ್ಲಿ? ಎಷ್ಟಾದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆ. ಧರ್ಮರಾಯನು ದುರ್ಯೋಧನನಂತ ಅಪರಾಧಗಳನ್ನ ಕ್ಷಮಿಸಬಹುದು, ಆದರೆ ನಾ ಒಂದು ಗಳಿಗೆಯೂ ಸೈರಿಸಲಾರೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆಂದೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆಂದೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಕತ್ತಿ ಮುಡಿಯ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಕತ್ತಿ ಮುಡಿಯ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವರ ಕುಟ್ಟಿಕೊಳ್ಳುವೆ, ಕಡೆಯಲ್ಲಿ ಕುಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತೊಟ್ಟಿದವರ ಕುಟ್ಟಿಕೊಳ್ಳುವೆ, ಕಡೆಯಲ್ಲಿ ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ ಅಲ್ಲ. ಅರ್ಜುನ,
ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನಾದ ಭೀಮಸೇನನ ಕೋಪವನ್ನು ಸಮನಗೊಳಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಭೀಮಸೇನ ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ್ತ, ದುಡುಕಿ ಸಮರ ಬಯಸುವುದನ್ನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬೆರುಮುಡಿ ಶಾಪವು ಸಂಜಾತನ ನರಳಿರದಿರುವುದೇ. ಮಡದಿ ಪಾಂಚಾಲಿಯ ಬೆರುಮುಡಿ ಶಾಪವು ಸಂಜಾತನ ನರಳಿರದಿರುವುದೇ. ಗಾಳಿಯನು ಮುಂದೆ ಬಾಳಿಯನು ಎಂದು, ಗಾಳಿಯನು ಮುಂದೆ ಬಾಳಿಯನು ಎಂದು ಹಿರಿಯರ ವಾಣಿಯ ಮರೆಯುವುದನ್ನು ಚಿತ್ತ. ಹಿರಿಯರ ವಾಣಿಯ ಮರೆಯುವುದನ್ನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ್ತ, ದುಡುಕಿ ಸಮರ ಬಯಸುವುದನ್ನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುವುದಲು ಸರಿಯಾದ ಉತ್ತರವನ್ನು ಕೊಡಬಹುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರುವೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದುಕೊಂಡಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿಬಿಡುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅದನ್ನು ಅರ್ಜುನನು ಕೂಡ ಅನುಮೋದಿಸಬಹುದು. ಆದರೆ ನಾ ಒಂದು ಗಳಿಗೆಯೂ ಸೈರಿಸಲಾರೆ. ಯುದ್ಧಕ್ಕೆ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಎರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾವದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯನು. ಪಾಂಚಾಲಿ, ಸಮಾಚಾರವೇನು? ಇಂತಹ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನವೇನು? ಮಾನಿನಿ ಮನದ ವೇದನೆ ಮೀರಿಸೋ ಸಮಯವದೆಂದರಿಕೆಯ ಕರುಣಿ ಏಕವು. ಮಾನಿನಿ ಮನದ ವೇದನೆ ಮೀರಿಸೋ ಸಮಯವದೆಂದರಿಕೆಯ ಕರುಣಿ ಏಕವು. ಧರ್ಮಯ ನಿರ್ಮಲ ಭ್ರಾಂತುವು
ಧರ್ಮಜನೆಮ್ಮಯ ನಿರ್ಮಲ ಭ್ರಾಂತವು ಮೀರುವುದನು ಚಿತ ಪರಿಚಿಸದೆ ನುಡಿಯ ಮೀರುವುದನು ಚಿತ ಪರಿಚಿಸದೆ ನುಡಿಯ ಸಹಿಪುದು ಮನದನು ತಾಪವ ಕರುಣಿ ಸಹಿಪುದು ಮನದನು ತಾಪವ ಕರುಣಿ ಧರ್ಮದಿಂದ ನಾಡುವೆ ಕೋಮಲ ಹೃದಯಲು ಪರಗಲು ಸರಿಯೇ ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಹೃದಯಲು ಪರಗಲು ಸರಿಯೇ ಸಾರ ಸಾಕ್ಷಿ ನಿನ್ನರಿಯದ ಈ ಪರಿ ಸಾರ ಸಾಕ್ಷಿ ನಿನ್ನರಿಯದ ಈ ಪರಿ ನಿಂತು ನಿಂತು ಈ ಕೋಪ ಕಳವೆ ನಿಂತು ನಿಂತು ಈ ಕೋಪ ಕಳವೆ ಮಾನಿನಿ ಮನದ ಕರುಣಿ ಪಾಂಚಾಲಿ ಅದಕ್ಕೇನು ಅಣ್ಣನ ಅಭಿಪ್ರಾಯಕ್ಕೆ ವಿರೋಧನಾಚರಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನ ಪಡಿಸಿರುವುದು ದೇವಿ. ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದರೆ ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣಕೂಟ ಎಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡು ಹತ್ತಿದೆ. ಏನಿದು ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾನುಫಲಗಳನ್ನು ಕೇಳುವುದರಿಂದ ನಮಗ್ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನಮಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನೋಡನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರ ತಿಳಿದ ಬಳಿಕ ನಿಮಿಷ್ಟದಂತೆ ಮಾಡಿ ಸ್ವಾಮಿ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುದೇವ. ವಿಜಯಶಾಲಿಗಳಾಗಿರಿ ಪಾಂಡುನಂದನರೇ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ವಿಧ ವಿಧವಾಗಿ ಸನ್ಮಾನಿಸಿದರು. ಸಂಧಿಯ ವಿಚಾರವು ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನಮಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ, ನಮಗೆ ತೋರಿದಂತೆ ನಾವು ನಡೆಯುತ್ತೇವೆ. ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಈಗ ತಿಳಿಯಿತು. ನಾನಿನ್ನು ತಡೆಯಲಾರೆ. ರುಕ್ಮಿಣೀಪತಿ ವಂಚು ಮಾಡಿ ಸಂಚು ಹಾಕಿ ಕಿಚ್ಚನ್ನೆಬ್ಬಿಸುವ ಈ ನಿನ್ನ ಸಂಧಿಯ ಸಮಸ್ಯೆ ಮಾತುಗಳು ನಮಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆದಿತೆ, ಅದನ್ನು ತಿಳಿಸು. ಭೀಮಸೇನ, ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ? ಈಗ ತಿಳಿಯಿತು ನಿನ್ನ ಅಭಿಮತ ಕೃಷ್ಣ. ಅಜ್ಞಾತವಾಸದ ನೆಪದಿಂದ ಅರ್ಜುನನ ಕೈಗಳಿಗೆ ಬಳೆಯನ್ನು ಕಳಿಸಿದೆ. ಈಗ ಈ ಸಂಧಿಯ ನೆಪ ಹೂಡಿ ನಮಗೆಲ್ಲರಿಗೂ ಸೀರೆಯನ್ನು ನುಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮ, ನಿನಗೆ ಇಷ್ಟೊಂದು ಅಸಹನೆ? ಸ್ವಲ್ಪ ಸಾವಧಾನದಿಂದ ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು. ನಾನು ಮೊದಲೇ ಹೇಳಲಿಲ್ಲವೇ ನಿನಗೆ ಹೆಚ್ಚಿಗೆ ಸಂಬಂಧವಿರುವ ಒಂದು ವಿಷಯವಿರುವುದೆಂದು? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂಥ ಸಂಬಂಧ ಇರುವುದಯ್ಯ? ಬಹಳ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ನಾನು ರಾಜ್ಯಸಭೆಯಲ್ಲಿ ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಕರ್ಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ ಇನ್ನು ನಮಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾವು ಕೇಳಬೇಕೆಂಬುದು ನಿನ್ನ ಅಪೇಕ್ಷೆ ಆಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ.
ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸೇ ತೀರುವೆನು. ಭೀಮ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ನೀನು ಹೇಗೆ ತಾನೇ ಆಳುತ್ತಿದ್ದೆ? ಸಾವಧಾನದಿಂದ ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನಮಗೊಪ್ಪದು. ಒಪ್ಪುವವೆಂದು ವಿಚಾರವಿರುವುದು. ಆ ದುರ್ಯೋಧನ ನಿನಗಾಗಿ ಒಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಲಾರದು. ಹೇಳು ಹೇಳು, ಏನಾ ಸಂದೇಶ? ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈ ಕಟ್ಟಿಕೊಂಡು ಹೀಗೆ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ್ಯ ಬೇಕೆ? ಇದು ಪರ್ಯಾಸ್ಯವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ಬಿಡಯ್ಯ ನಿನ್ನ ಗದೆಯನ್ನು. ಸ್ವಲ್ಪ ದೂರವಾಗಿಡು. ನನ್ನ ಪಕ್ಕದಲ್ಲಿ ಬಂದು ಹೀಗೆ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಆ ದುರ್ಯೋಧನ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ. ನಾನು ಹೇಳಿದಂತೆ ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲೇ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ. ಭೀಮ, ಬಿಡಯ್ಯ ಈ ಗದೆಯನ್ನು. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ನಿನ್ನ ಬಳಿ ಹಿಡಿದಿಟ್ಟುಕೋ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಿಯಾ? ನಿನ್ನ ಆಜ್ಞೆಯನ್ನು ನಾನು ಎಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾ ಪ್ರವೀಣೆ ಎಂದು ಕೇಳಿದ್ದೆ. ನಿನ್ನ ಪತಿಯ ಕರಗಳನ್ನು ನಿನಗೆ ಬಂಧಿಸಲು ಬರುವುದೋ ಇಲ್ಲವೋ ಎಂದು ಪರೀಕ್ಷಿಸಿ ನೋಡೋಣವೆಂದು. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಹಗ್ಗದಿಂದ ಆ ದಿವಸ ರಾಜ್ಯಸಭೆಯಲ್ಲಿ ನನ್ನನ್ನು ಬಂಧಿಸಲು, ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಯಾರ ದುರಾತ್ಮಕರು? ದುರಭಿಮಾನಿಯಾದಂತಹ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದಂತಹ ದುರ್ಯೋಧನನು ಈ ಕಾರ್ಯವನ್ನು ಬಂಧಿಸಲು ಯತ್ನಿಸಿದನು. ಇಂತಹ ಮಹತ್ ಕಾರ್ಯಗಳು ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಯಾವ ವಾಕ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಗಳಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದರರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೇ ಪ್ರಸ್ತುತರ. ಎಷ್ಟು ಮಾತ್ರವಲ್ಲದೆ ನೀವು ಕಳಿಸಿದ ಆ ಸಂದೇಶಕ್ಕೆ ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ ನುಡಿದ ಕೌರವನು ಕಡೆದು ಯುದ್ಧವ
ಮಾತ್ರವಲ್ಲದೆ ನಿಮ್ಮ 5 ಮಾರುಭೂಮಿಯನ್ನು ಕೊಡಲು ಸಹ ನಿರಾಕರಿಸಿದನು. ನಿಮ್ಮ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ನಿಮಗೆ ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾನದಲ್ಲಿ, ವೀರರತಿಕರ ಘೋಷಣೆಯಲ್ಲಿ ಹೇಳಿಯೇ ಬಿಟ್ಟ. ಪರಮಾತ್ಮ, ನಿಮ್ಮ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಈ ಯುದ್ಧವನ್ನು ನಾನೆಂದಿಗೂ ಅಪೇಕ್ಷೆ ಪಟ್ಟವನಲ್ಲ. ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ಅಗ್ರಜ, ಧನಂಜಯ, ಪರಮಾತ್ಮ, ಏನು ಯಾರು ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಅರ್ಜುನ, ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದು ಸತ್ಯವೇ ಆಗಿದ್ದರೆ, ನನ್ನ ತಾಯಿ ಕುಂತಿ ದೇವಿಯು ಸ್ತನ್ಯಪಾನ ಮಾಡಿದ್ದು ನಿಜವೇ ಆಗಿದ್ದರೆ, ಮುಂದೆ ನಡೆಯಲಿರುವ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಪಾತಕಿ ದುರ್ಯೋಧನನ ತೊಡೆಯನ್ನು ಮುರಿದು ಅವನ ಬಿಸಿ ರಕ್ತದಿಂದ ಅವನ ರಾಜಮುಕುಟವನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನನ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ಒಂದು ವೇಳೆ ನನ್ನ ಪ್ರತಿಜ್ಞೆಗೆ ಭಂಗವಾದರೆ ಕಾರ್ಮೋಡ ಗೊಡೆಗೆ ಗೊಡೆಗೆ ಬರಲಿಗೆ ಭೂಮಿ ನಡೆಗೆ ನಡೆಗೆ ಬಕ್ಕಿರ ಬಸದಲ್ಲಿ ಸಪ್ತ ಸಾಗರವೇ ಕರೆಯಲೇ. ಕಾರ್ಮೋಡ ಗೊಡೆಗೆ ಗೊಡೆಗೆ ಬರಲಿಗೆ ಭೂಮಿ ನಡೆಗೆ ನಡೆಗೆ ಬಕ್ಕಿರ ಬಸದಲ್ಲಿ ಸಪ್ತ ಸಾಗರವೇ ಕರೆಯಲೇ. ಕುರುವರ ತಿರಗಳ ಕಡಿಗದ ಬಿಡನ, ಕುರುವರ ತಿರಗಳ ಕಡಿಗದ ಬಿಡನ, ಭರತಿ ಕಂತದಲ್ಲಿ ಮೊಳಗಲಿ ವಿಜಯವು, ಭರತಿ ಕಂತದಲ್ಲಿ ಮೊಳಗಲಿ ವಿಜಯವು, ಕುರುಕುಲವ ತಡಿದಿಡುವೆ, ಕುರುಕುಲವ ತಡಿದಿಡುವೆ, ದುರುಳ ಕೌರವರ ಪರಿಪರಿವಿಧದಲ್ಲಿ, ದುರುಳ ಕೌರವರ ಪರಿಪರಿವಿಧದಲ್ಲಿ ನೋಡ ಗೊಡೆಗೆ ಗೊಡೆಗೆ ಭೂಮಿ ನಡೆಗೆ ನಡೆಗೆ ಮುಚ್ಚಿಲ ಬಸದಲ್ಲಿ ಸಪ್ತ ಸಾಗರವೇ ಕರೆಯಲೇ. ಒಂದು ವೇಳೆ ನನ್ನ ಪ್ರತಿಜ್ಞೆಗೆ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಶಾರತಮಹರುಡು ಪ್ರಚಂಡ ಕಶ್ಯ ಪಾಸಜಾ ಚೇತಂ ಪದ್ಮಧರಂ ದೇವತಂ ಸೂರ್ಯ ಪ್ರಣಮಾ ಪ್ರಣಮಾ ಕೋರಸ ದೇಹದಾದಿಯ ಮುಳುಗಿದೆ. ಹರಿಯಲಾರದ ಘೋರಸ ದೇಹದಾದಿಯ ಮುಳುಗಿದೆ. ಮದದಿ ಬೂಡಿದ ಕಂದಕಾರದಿ ಮದದಿ ಮೂಡಿದ ಕಂದಕಾರದಿ ಹೀಗಿಸೋ ಭಾಸ್ಕರ ಹರಿಯಾರದ ಘೋರ ಸಂದೇಹ. ಎಂಬ ಪಾಠ ಸಿಲುಕಿ ನಂದೆದು ಎಂದು ತಾಪಸಿ ಭನುಬಾಂಧವೆಂಬ ಪಾಶ ಸಿಲುಕಿ ನಂದೆನು ಎಂದು ತಾಪ
ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ 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 ಸೂರ್ಯ ದೇವ ಕಾಪಾಡು ಕಾಪಾಡು. ಕರ್ಣ, ಯಾರು ನನ್ನ ಏಕಾಂಗೃತವನ್ನು ಬಣ್ಣಪಡಿಸಿದವರು? ನೀನು ಯಾರು ತಾಯಿ? ಕುಂತಿ. ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೇದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ ನನ್ನ ಹೆತ್ತ ತಾಯಿ ಅಮ್ಮ. ಇದೋ ನಮಸ್ಕರಿಸಿ. ಎಂತಹ ಕೀರ್ತಿ ಅಮ್ಮ. ಕೀರ್ತಿಶಾಲಿಯಾಗು ಕುಮಾರ. ಎಂತಹ ಕೀರ್ತಿ ಅಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಷಣ ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರುಣೆಯೋ ಕರುಣೆಯ ತೋರಿ ವರದ ಪೊರೆನೆ ಕರುಣೆಯ ತೋರಿ ವರದ ಪೊರೆನೆ ಜನಿಸಿದ ಮನುಷ್ಯನವೇ ಜನಕ್ಕೆ ಸದೇ ಕಮ್ಮ ಕಮ್ಮ ಅಮ್ಮ. ಜನಿಸಿದ ಮನುಷ್ಯನವೇ ಜನಕ್ಕೆ ಸದೇ ಕಮ್ಮ. ಜನಿಸಿದ ಮನುಷ್ಯನವೇ ಜನಕ್ಕೆ ಸದೇ ಕಮ್ಮ. ಮಗುವ ಮನನಾಗ ಏನೊಂದನ ಮಗುವ ಮನನಾಗ ಏನೊಂದನ ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಷಣ ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಮಾಡಿದ ಪರಾಧ ದೂತ ಮಾಡಿದ ಪರಾಧ ದೂತ ಮಾಡಿದ ಪರಾಧ ದೂತ ಮಗದೆಂಬ ಮಮಕಾರ ಬೇಕಿಲ್ಲದಾಯೇ. ಮಗದೆಂಬ ಮಮಕಾರ ಬೇಕಿಲ್ಲದಾಯೇ. ಐವರ ಮಹಾದೇ ನಿನಗಿವುದೇ ಐವರ ಮಹಾದೇ ನಿನಗಿವುದೇ ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಷಣ ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಫಲಿಸಿತಮ್ಮ ಫಲಿಸಿತಮ್ಮ.
ಹೇಳಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬಿಸಾಡಲು ನಾನು ನಿನಗೆ ಮಾಡಿದ ಅಂತ ಅಪರಾಧವು ಏನು ಮಾತು? ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳು ಕೂಡ ತಿನ್ನದೆ ಬಿಟ್ಟು ಪ್ರಪಂಚದವರೆಲ್ಲ ನನ್ನನ್ನು ಸೂತ ನೀಚ ಈನ ಕುಲದವನೆಂದು ಈ ಆಳುತ್ತಿರುವರಲ್ಲ, ಅವರಿಗೆ ಒಂದೇ ಒಂದು ಮಾತಿನಿಂದ ಪರಿಗಣಿಸಬಹುದಾಗಿದ್ದ ಏಕಮ್ಮ ಉದಾಸೀನ. ನೀನು ನನ್ನನ್ನು ಎತ್ತ ತಾಯಿ, ದೈವಕ್ಕೆ ಸಮಾನ. ನಿನ್ನನ್ನು ತೋರಿಸಿದರೆ ಪರಮ ಪಾಪಿ ಆಗುವುದು. ಇಷ್ಟು ವರ್ಷಗಳ ಮೇಲಾದರೂ ಮಗನ ನೆನಪು ಬಂತಲ್ಲ, ಕರುಣೆ ಉಂಟಾಯ್ತಲ್ಲ. ನಿನ್ನ ಉಪಕಾರದ ಭಾರವನ್ನು ಪಾಪರನಾದ ನಾನು ಹೇಗೆ ತೀರ್ಸಲಿ ಜನನಿ, ಹೇಗೆ ತೀರ್ಸಲಿ? ಅಪ್ಪ, ಕರ್ಣ, ನೀನು ಈ ರೀತಿ ಮಾತನಾಡುವುದು ಕರ್ಣ, ಅಮ್ಮ. ಕಂದ ಬಾಲ ಅಮ್ಮ, ಕರ್ಣ, ಅಮ್ಮ, ನಿನ ತಾಯಿ ನಾನೆನಯ್ಯ. ಈ ಜೀವ ನಿನದೇನಯ್ಯ. ಕರ್ಣ, ಅಮ್ಮ. ಕಂದ ಬಾಲ ನಿನ ತಾಯಿನ ನೆನೆಯ. ಈ ಜೀವ ನಿನದೇನಯ್ಯ. ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು. ಪರಿತಪಿಸಿ ನಾ ಬಂದೆನು. ಕಂದ ಬಾಲ ಮುನಿ ಮಂತ್ರದಿಂದ ಪಡೆದೆನು ನಿನ್ನ. ಮುನಿ ಮಂತ್ರದಿಂದ ಪಡೆದೆನು ನಿನ್ನ. ಲೋಕಪವಾದಕ್ಕೆ ನೆರೆಯೊಳಗೆ ಸೆದೆ. ಲೋಕಪವಾದಕ್ಕೆ ನೆರೆಯೊಳಗೆ ಸೆದೆ. ಕಣ್ಣೀರಿನ
ಮಾತನಾಡಬೇಡ ಕಂದ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ಈ ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೆ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನು ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಇದುವರೆಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲವಲ್ಲ ಕಂದ. ಇದೀಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣೆ. ಆದ್ರೆ ಅದೆಲ್ಲದಕ್ಕೂ ನಾನೇ ಅಲ್ಲವೇ ಕಾರಣ. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸಿಬಿಡು ಕರ್ಣ, ನನ್ನನ್ನು ಕ್ಷಮಿಸಿಬಿಡು. ಅಮ್ಮ, ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಸೇರಿದೆ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುವ ಪಾಂಡವರಲ್ಲವೇ ಸುಕೃತ ಶಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯವು ಎಲ್ಲಿಂದ ದೊರಕಬೇಕು ತಾಯಿ? ಬಿಡಂಬ ಚಿಂತೆಯನ್ನು. ವತ್ಸ, ಆದದ್ದು ಆಗಿ ಹೋಯ್ತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೂ ನನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ, ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ನೀನು ಈ ರೀತಿ ಮಾತನ್ನು ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹ ಮಾಡಲಾರನು, ತಾಯಿ ಮಾಡಲಾರನು. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿ ಆಗಿರುವ ನಾನು ಇದು ನಿನ್ನಲ್ಲಿ ಸೆರೆಗೊಂಡೇ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ ಕಂದ. ಅಮ್ಮ, ನೀನು ಈರ ಮಾತೆ, ನೀನೇ ಹೇಳು. ಪರಧಾತನು ನನ್ನನ್ನು ನೆಂಬೆ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ಸಾಧಕವಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನನ್ನು ತೊರೆದರೆ ಪರಮ ಪಾಪಕ್ಕಿಂತ ಕಡೆ ಆಗುವುದಿಲ್ಲವೇ? ನಾಳೆ ನನ್ನ ತಂದೆ ತಾಯಂದಿರರು ನರಕಕ್ಕೆ ಬೀಳುವರಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ತಪ್ಪಿಸುವುದಿಲ್ಲ. ಇಂತಹ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವ ನಿಶ್ಚಯವೇ ಕರ್ಣ. ಪರಮಾತ್ಮ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರ ಕಂಡು ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ನನ್ನಲ್ಲಿರು, ಅದು ನನ್ನ ತಪ್ಪೇ ತಾಯಿ. ಬಿಡಂಬ ಚಿಂತೆಯನ್ನು ಮಮ ಪ್ರಾಣ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವುದು. ಪಾಂಡವರ ಪ್ರಾಣಕ್ಕೆ ಭಯದಿಂದ ಬಂತು ಬಿಡಂಬ. ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು ಕರ್ಣ. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟು ಇಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಕೆಟ್ಟ ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರೀಶ ಇರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಬಡಿಯುವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ನೀನೇಕೆ ಚಿಂತಿಸುವೆ? ಬಿಡಮ್ಮ ಚಿಂತೆಯನ್ನು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ. ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಮನ್ನಣೆಯಿಂದ ಸಾಕಿ ಸಲಹಿ ಅರ್ಧ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿ ತನ್ನ ಪ್ರಾಣವೆದ್ದು ಹೃದಯದ ಶಕನಂತೆ ನನ್ನನ್ನು ನೆಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನನ್ನು ತೋರಿಸರೆ ಪರಮ ಪಾಪಕ್ಕಿಂತ ಕಡೆ ಆಗುವುದಿಲ್ಲವೇ? ಅಮ್ಮ, ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆನು ತಾಯಿ. ಹಾಗಾದ್ರೆ ಒಂದು ವೇಳೆ ಪಾಂಡವರು ನಿನ್ನ ಕೈಗೆ ಯುದ್ಧದಲ್ಲಿ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ.
ಅವರನ್ನು ಉಳಿಸಿಕೊಡು ಕರ್ಣ, ಅವರನ್ನು ಉಳಿಸಿಕೊಡು. ಅಮ್ಮ, ಆಗಬಹುದು ತಾಯಿ. ಯಾರನ್ನಾದರೂ ಉಳಿಸುವೆನು, ಆ ಪಾರ್ಥನನ್ನು ಮಾತ್ರ ಉಳಿಸಲಾರೆ. ಇದೇನಿದು ಕಂದ, ಹೇಗೆ ಹೇಳುತ್ತಿರುವೆ? ಅಮ್ಮ, ಆತನೊಡನೆ ನಾನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗಲಿ ಈಗ ಜನ್ಮವೂ ಸಾರ್ಥಕವಾಗುವುದು. ಅರ್ಜುನನಿಂದ ನಾನೇ ಮಡಿಯಲಿ, ನನ್ನಿಂದ ಅರ್ಜುನನೇ ಮಡಿಯಲಿ. ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯೋರಲ್ಲ, ಬಿಡಮ್ಮ ಚಿಂತೆಯಲ್ಲಿ. ಏಕೆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕಂದ? ಹೋಗಲಿ ಬಿಡು, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತು ನಡೆಸಿಕೊಡುವೆಯಾ ಕರ್ಣ? ಅಮ್ಮ, ಅದೇನು ಹೇಳುತ್ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಆ ಪಾಪಿ ಎಂದು ಭಾವಿಸಬೇಡ. ಅದೇನು ಹೇಳುತ್ತಾಯಿ? ಕುಮಾರ, ಅಮ್ಮ, ಆಯುಷ್ಯವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ, ಪುನಃ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ವಜ್ರದ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ಹೃದಯದ ಸ್ಥೈರ್ಯವನ್ನೇ ಕಿತ್ತಿಕೊಂಡನು. ಈಗ ನನ್ನ ಎತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ಅಕ್ಕಾರ ಪಡೆದನು. ದೈವ ಪ್ರಪಂಚ ಎಲ್ಲವೂ ಸಜ್ಜು ಮಾಡುತ್ತಿರುವುದು ಮಾಡಲಿ. ಪೌರೀಶ ಇರುವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡೆಯುವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಬಿಡಮ್ಮ ನಿನ್ನ ಚಿಂತೆಯನ್ನು. ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಶಾಂತಿ ಧರ್ಮವನ್ನು ನಾ ಬಿಡಲಲ್ಲೇ, ಕಟ್ಟ ಕಡೆಯೋ ಧರ್ಮದಾದಿಗೆ ಆಳಿಡಲಲ್ಲೇ, ವಿಧೋ ಕೊಡುಗನು ಭಾಷೆಯನು ಬಿಡುತ್ತಿಲ್ಲ ಜರದ ಜರದೇ. ಅಮ್ಮ, ಕರ್ಣನ ಭಾಷೆಯ ಹೇಳಮ್ಮ, ಕೊಡುವುದಿಲ್ಲವೋ ಮುಗಿಲೆಯಿದು ಬರಲಿ ಗದೆಯ ಬಿಡಿದು ನಿಲ್ಲಲಿ, ಮುಗಿಲೆಯಿದು ಬರಲಿ ಗದೆಯ ಬಿಡಿದು ನಿಲ್ಲಲಿ, ಈ ಕಾಲ ತತ್ತದಮ್ಮ ನಿನ್ನಾದ ಸತ್ಯವನ್ನ ಬಿಡುತ್ತಿಲ್ಲೆಯ ಜಗದೇ. ಶ್ರೀಕೃಷ್ಣನ ಕುಡಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರೂ ಸಂತೋಷವಿದ್ದಂತಾಗಲಿ. ಹೋಗಿ ಬಾ. ಹಾಗೆ ಆಗಲಿ ಕರ್ಣ. ಅಮ್ಮ, ಅಮ್ಮ, ಇಲ್ಲಿ ಬಾ.
ನನ್ನದೊಂದು ಮಾತನ್ನಿರುವುದು ನಡೆಸಿಕೊಡುವೆ. ಅದೇನೆಂದು ಕೇಳು ಕಂದ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೂ ಎಂದಾಯಿತು. ಭವಿಷ್ಯ ಅಂತಿಮ ಹಿಂದೆ ಎಂದು ತೋರುವುದು. ಕುಮಾರ, ಪುನಃ ನಿನ್ನನ್ನು ನೋಡುವ ಭಾಗ್ಯವೂ ಲಭಿಸುವುದೋ ಇಲ್ಲವೋ. ಈ ಭಾರತದ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ. ಕುಮಾರ, ದೈವ ಸತ್ತು ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಕರ್ಣ, ಸತ್ಯ ಸಂಧಾನನಾದ ಧರ್ಮರಾಯನಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು. ಅಯ್ಯೋ, ಅಮ್ಮ, ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವುದಾಗಿ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನಿನ್ನು ಬರಲೇಕಂತ. ಅಮ್ಮ, ನಿನ್ನ ಮುಖವ ನೋಡಲಿಹುದೇ ಕಾಣಲವುದೇ ಎಂದು ಅಮ್ಮ, ನಿನ್ನ ಮುಖವನು ಯುಗದಿ ಕಾಣಲವುದೇ ಯುಗ ಬಗೆಯೋಳು